ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇನ್ನೇನು ನಿಮ್ಮ FA1 ಪರೀಕ್ಷೆಗಳು ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಉತ್ತಮವಾಗಿ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ. ಇವತ್ತಿನ ದಿನದ ವಿಡಿಯೋನಲ್ಲಿ ನಿಮ್ಮ FA1 ಪರೀಕ್ಷೆಗೆ ಉಪಯುಕ್ತವಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಇವತ್ತಿನ ದಿನದ ವಿಡಿಯೋನಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎನ್ನುವ ಪದದಲ್ಲಿ ಕೇಳಬಹುದಾದಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ಹೇಳಿ ಈ ದಿನದ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಮೇನ್ ಈ ರೀತಿಯಾಗಿದೆ. ಕೆಳಗಿನ ಪ್ರತಿಯೊಂದು ಹೇಳಿಕೆಗೂ 4 ಆಯ್ಕೆಗಳನ್ನು ನೀಡಲಾಗಿರುತ್ತೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಬರೀಬೇಕಾಗುತ್ತೆ. ಫಸ್ಟ್ ಕ್ವಶನ್ ಈ ರೀತಿಯಾಗಿದೆ. ರೊಯ್ಯನೆ, ಸುಯ್ಯನೆ ಪದಗಳು ಈ ಅವ್ಯಯಕ್ಕೆ ಉದಾಹರಣೆ. ಆಪ್ಷನ್ಸ್ ನೋಡಿ. ಅನುಕರಣ ಅವ್ಯಯ, ಅವಧಾರಣಾರ್ಥಕ, ಕ್ರಿಯಾರ್ಥಕ, ಸಾಮಾನ್ಯಾರ್ಥಕ. ರೊಯ್ಯನೆ, ಸುಯ್ಯನೆ ಅಂತಕ್ಕಂಥ ಪದಗಳು ಅನುಕರಣ ಅವ್ಯಯಕ್ಕೆ ಉದಾಹರಣೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ನಂತರ ಎರಡನೇ ಪ್ರಶ್ನೆ. ಅವರೇ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಸಂಬಂಧಾರ್ಥಕ, ಆಪ್ಷನ್ ಬಿ ಅವಧಾರಣಾರ್ಥಕ, ಆಪ್ಷನ್ ಸಿ ಕ್ರಿಯಾರ್ಥಕ, ಆಪ್ಷನ್ ಡಿ ಸಾಮಾನ್ಯಾರ್ಥಕ. ಅದುವೇ ಒಂದು ನಿಶ್ಚಯಾರ್ಥದಲ್ಲಿ ಬಳಸ್ತಕ್ಕಂಥ ಅವ್ಯಯನೇ ಅವಧಾರಣಾರ್ಥಕ ಅವ್ಯಯ. ಹಾಗಾಗಿ ಅವರೇ ಅಂತಕ್ಕಂಥದ್ದು ಯಾವುದು ಸರಿಯಾದ ಉತ್ತರ? ಆಪ್ಷನ್ ಬಿ ಅವಧಾರಣಾರ್ಥಕ ಅವ್ಯಯ. ನಂತರ ಮೂರನೇ ಪ್ರಶ್ನೆ. ಸಂಬಂಧಾರ್ಥಕ ಅವ್ಯಯಕ್ಕೆ ಉದಾಹರಣೆಯಾದ ಪದ. ಚೆನ್ನಾಗಿ, ಸಾಕು, ಅಥವಾ, ಅದುವೆ. ಅಥವಾ ಅಂತ ಇದೆಯಲ್ಲ, ಅದು ಸಂಬಂಧಾರ್ಥಕ ಅವ್ಯಯಕ್ಕೆ ಉದಾಹರಣೆ. ಆಪ್ಷನ್ ಸಿ. ನಂತರ ನಾಲ್ಕನೇ ಪ್ರಶ್ನೆ. ಕ್ರಿಯಾರ್ಥಕ ಅವ್ಯಯಕ್ಕೆ ಉದಾಹರಣೆ. ಚೆನ್ನಾಗಿ, ಸಾಕು, ಅಥವಾ, ಅದುವೆ. ಆಪ್ಷನ್ ಬಿ ಸಾಕು ಎನ್ನುವುದು ಸರಿಯಾದ ಉತ್ತರ. ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹಕ್ಕಿಯು ಯಾವ ವೇಗದಲ್ಲಿ ಹಾರುತ್ತಿದೆ? ಹಕ್ಕಿಯು ಎವೆ ತೆರೆದಿಕ್ಕುವ ವೇಗದಲ್ಲಿ ಹಾರುತ್ತಿದೆ. ಆ ಥರನಾದರೂ ಬರೀಬೋದು. ಇಲ್ಲ, ಹಕ್ಕಿ ಎವೆ ತೆರೆದಿಕ್ಕುವ ಹೊತ್ತಿನೊಳಗೆ ಗಾವುದ ದೂರ ಹಾರುತ್ತಿದೆ ಅಂತನಾದರೂ ಬರೀಬೋದು. ಎರಡನೇ ಪ್ರಶ್ನೆ. ಹಕ್ಕಿಯ ಕಣ್ಣುಗಳು ಯಾವುವು? ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರ. ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ. ನಂತರ ಹೇಳ್ತಕ್ಕಂಥ ಪ್ರಶ್ನೆಗಳನ್ನು ಟಿಕ್ ಮಾಡ್ಕೊಳ್ಳಿ ನಿಮ್ಮ ಕ್ಲಾಸ್ ವರ್ಕಲ್ಲಿ ಅಥವಾ ನೋಟ್ಸಲ್ಲಿ. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ನಂತರ ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಹಾಗೆ ಇಂಪಾರ್ಟೆಂಟ್ ಸಂದರ್ಭ ಕೂಡ ಇದಾಗಿದೆ. ಹೊಸಗಾಲದ ಹಸು ಮಕ್ಕಳ ಹರಸಿ. ನಂತರ ಕವಿ ಪರಿಚಯ. ವರಕವಿ ದ ರಾ ಬೇಂದ್ರೆಯವರ ಪರಿಚಯವನ್ನು ಕಲ್ತ್ಕೋಬೇಕು. ಇನ್ನು ನಂತರ ಪೊಯಮ್ 2 ಪ್ಯಾರಾಸ್ ಇರುತ್ತೆ. ಆ 2 ಪ್ಯಾರಾಸಲ್ಲಿ ನೀವು ಯಾವುದಾದ್ರೂ ಒಂದನ್ನು ಕಲ್ತ್ಕೊಂಡ್ರೂ ಕೂಡ ಸಾಕಾಗುತ್ತೆ. ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ, ಚಿಕ್ಕಿಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಸೊ ಹಾಗೆ 2 ಪ್ಯಾರಾನಲ್ಲಿ 1 ಪ್ಯಾರಾ ಕಂಪಲ್ಸರಿ ಕೊಟ್ಟೇ ಕೊಡ್ತಾರೆ ಅಂತೇಳಿ ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ.